ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜನಕ್ಕೆ ಡಾಗ್ಸ್ ಅಂದರೆ ತುಂಬಾ ಇಷ್ಟ ಇರುತ್ತೆ. ತುಂಬ ಕೇರ್ ಮಾಡಿ ಪ್ರೀತಿಯಿಂದ ನೋಡ್ಕೊತಿರ್ತಾರೆ. ಇವತ್ತಿನ ಈ ವಿಡಿಯೋದಲ್ಲಿ ಡಾಗ್ ಟೆಂಪಲ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ದೇವಾಲಯಗಳಲ್ಲಿ ದೇವ್ರನ್ನ ಪೂಜೆ ಮಾಡೋದನ್ನ ಸಾಮಾನ್ಯವಾಗಿ ನೋಡಿರ್ತೀವಿ. ಆದರೆ ನೀವೆಂದಾದ್ರೂ ಕೇಳಿದ್ದೀರಾ ಅಥವಾ ನೋಡಿದ್ದೀರಾ ನಾಯಿಗಳಿಗೂ ದೇವಸ್ಥಾನ ಇದೆ ಅಂತ, ಪೂಜಿಸ್ತಾರೆ ಅಂತ? ಹೌದು ಸ್ನೇಹಿತರೆ, ಕರ್ನಾಟಕದಲ್ಲೇ ಒಂದು ದೇವಸ್ಥಾನ ಇದೆ. ಅಲ್ಲಿ ನಾಯಿಗಳನ್ನ ದೇವರಂತೆ ಪೂಜಿಸ್ತಾರೆ. ಇದರ ಹಿಂದಿನ ರಹಸ್ಯ ಏನು, ನಿಜವಾದ ಕಥೆ ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ಈ ದೇವಸ್ಥಾನ ಎಲ್ಲಿದೆ ಅಂತ ನೋಡೋದಾದ್ರೆ ಕರ್ನಾಟಕದ ರಾಮನಗರ ಜಿಲ್ಲೆ ಹತ್ತಿರ ಚನ್ನಪಟ್ಟಣದ ಸಮೀಪದಲ್ಲಿದೆ. ಇದು ಒಂದು ಸಣ್ಣ ಗ್ರಾಮದಲ್ಲಿ ಇದ್ದರೂ ಇದರ ಬಗ್ಗೆ ಇಡೀ ಭಾರತದ ಜನರಿಗೆ ಕುತೂಹಲ ಇದೆ. ಜನರು ದೂರದ ಊರಿಂದ ಇಲ್ಲಿಗೆ ಬರ್ತಾರಂತೆ. ಈ ದೇವಾಲಯದ ವಿಶೇಷತೆ ಏನಪ್ಪಾ ಅಂತ ನೋಡೋದಾದ್ರೆ ಈ ದೇವಾಲಯದಲ್ಲಿ 2 ನಾಯಿಗಳ ಮೂರ್ತಿಗಳಿವೆ. ಅವುಗಳನ್ನ ದೇವರಂತೆ ಪೂಜಿಸ್ತಾರೆ. ಅವುಗಳಿಗೆ ಹೂವು ಕುಂಕುಮ ಇಟ್ಟು ಆರತಿ ಮಾಡಿ ಪೂಜೆನ ಮಾಡ್ತಾರಂತೆ. ಇದು ಸಾಮಾನ್ಯ ದೇವಸ್ಥಾನ ಅಲ್ಲ, ನಂಬಿಕೆಯ ಸಂಕೇತ. ಈ ದೇವಾಲಯ ಹೇಗೆ ನಿರ್ಮಾಣ ಆಯಿತು, ಇದ್ರ ಹಿಂದೆ ಏನಾದ್ರು ಕಥೆ ಇದೆಯಾ ಅಂತ ನೋಡೋದಾದ್ರೆ ಹಳೆಯ ಕಾಲದಲ್ಲಿ ಈ ಗ್ರಾಮದಲ್ಲಿ ಕಳ್ಳತನಗಳು ಹೆಚ್ಚಾಗಿದ್ವಂತೆ. ಇದರಿಂದಾಗಿ ಜನರು ಭಯಭೀತರಾಗಿದ್ರು. ಆ ಸಮಯದಲ್ಲಿ 2 ನಾಯಿಗಳು ಗ್ರಾಮವನ್ನ ಕಾಪಾಡ್ತಿದ್ವಂತೆ. ರಾತ್ರಿ ವೇಳೆ ಅಲೆದಾಡಿ ಅಪಾಯ ಬಂದರೆ ಜೋರಾಗಿ ಕೂಗ್ತಿದ್ವಂತೆ, ಕಳ್ಳರನ್ನ ಓಡಿಸ್ತಿದ್ವಂತೆ. ಒಂದು ದಿನ ಆ 2 ನಾಯಿಗಳು ಸತ್ತೋದ್ವಂತೆ. ಆದ್ರೆ ಜನರು ನಂಬ್ತಾರೆ ಇಂದಿಗೂ ಅವುಗಳ ಆತ್ಮಗಳು ಗ್ರಾಮವನ್ನ ಕಾಪಾಡ್ತವೆ ಅಂತ. ಅದರಿಂದಾಗಿ ದೇವಸ್ಥಾನವನ್ನ ನಿರ್ಮಿಸಲಾಗಿದೆ. ಗ್ರಾಮದ ಜನರು ನಂಬುತ್ತಾರೆ ಆ ನಾಯಿಗಳು ರಕ್ಷಕ ದೇವತೆಗಳು ಅಂತ, ಕಳ್ಳತನ ಅಪಾಯಗಳಿಂದ ಕಾಪಾಡ್ತವೆ ಅಂತ. ಯಾರಾದರೂ ಕೆಟ್ಟ ಉದ್ದೇಶದಿಂದ ಬಂದರೆ ಅವರಿಗೆ ಒಳ್ಳೆಯದಾಗುವುದಿಲ್ಲ ಎಂಬ ನಂಬಿಕೆ ಇದೆ. ಯಾರಾದರೂ ಒಳ್ಳೆಯ ಮನಸ್ಸಿನಿಂದ ಇಲ್ಲಿ ಬಂದು ಪ್ರಾರ್ಥಿಸಿದರೆ ಅವರ ಮನೆಯ ಸುರಕ್ಷತೆ ಹಾಗೂ ಕುಟುಂಬದ ಶಾಂತಿ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಈ ದೇವಾಲಯದಲ್ಲಿ ವಿಶೇಷ ದಿನಗಳಂದು ಪೂಜೆ ನಡೆಯುತ್ತಂತೆ. ಗ್ರಾಮಸ್ಥರು ಸೇರಿ ಹಬ್ಬವನ್ನ ಆಚರಿಸ್ತಾರಂತೆ. ನಾಯಿಗಳಿಗೆ ಆಹಾರವನ್ನು ಸಹ ನೀಡ್ತಾರಂತೆ, ಆರತಿ ಮಾಡಿ ಪೂಜೆ ಮಾಡ್ತಾರಂತೆ. ಇದು ಒಂದು ವಿಶಿಷ್ಟ ಸಂಪ್ರದಾಯ ಅಂತ ಹೇಳ್ಬೋದು. ಭಾರತದಲ್ಲಿ ಕೆಲವು ಪ್ರಾಣಿಗಳನ್ನ ದೇವರಂತೆ ನೋಡೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಹಸುವನ್ನ ದೇವರಂತೆ ನೋಡ್ತೀವಿ, ಪೂಜೆ ಮಾಡ್ತೀವಿ. ಹಾಗೆ ಹಾವನ್ನು ಸಹ ದೇವರಂತೆ ಕಾಣ್ತೀವಿ, ಪೂಜೆ ಮಾಡ್ತೀವಿ. ಆದ್ರೆ ನಾಯಿಗೆ ದೇವಸ್ಥಾನ ಇದೆ, ನಾಯಿಯನ್ನು ಪೂಜೆ ಮಾಡ್ತಾರೆ ಅನ್ನೋದು ಅಪರೂಪ. ಇದು ಕರ್ನಾಟಕದಲ್ಲಿದೆ ಅನ್ನೋದೇ ವಿಶೇಷ. ಈ ದೇವಸ್ಥಾನದಿಂದ ನಾವೇನ್ ಕಲಿಬೋದಪ್ಪ ಅಂದ್ರೆ ಪ್ರಾಣಿಗಳಿಗೂ ಗೌರವ ಕೊಡ್ಬೇಕು. ಅಷ್ಟೇ ಅಲ್ಲ, ಅವುಗಳು ನಮ್ಮ ಸ್ನೇಹಿತರಿದ್ದಂತೆ. ನಾಯಿಗಳು ನಿಷ್ಠಾವಂತರು ಹಾಗೂ ರಕ್ಷಕರು. ಈ ದೇವಸ್ಥಾನ ಮಾನವ ಮತ್ತು ಪ್ರಾಣಿಗಳ ಸಂಬಂಧ ಎಷ್ಟು ಗಟ್ಟಿ ಅಂತ ತೋರಿಸುತ್ತೆ. ನಂಬಿಕೆ, ಸಂಸ್ಕೃತಿ, ಭಕ್ತಿ ಇವು ಜನರ ಜೀವನದ ಒಂದು ಭಾಗ ಆಗಿದೆ. ಇದನ್ನ ನಾವು ಗೌರವಿಸಬೇಕು. ಹೀಗೆ ಸ್ನೇಹಿತರೆ, ನಾಯಿಗೆ ದೇವಸ್ಥಾನ ಇದೆ ಎಂಬುದು ನಿಜಕ್ಕೂ ಆಶ್ಚರ್ಯಕರ. ಇದು ನಮಗೆ ಕಲಿಸುವುದು ಪ್ರೀತಿ, ನಿಷ್ಠೆ, ಕರುಣೆ. ನಿಮ್ಗೆ ಈ ಕತೆ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ಹೇಳಿ. ಜ್ಞಾನಲೋಕ 360 ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.